ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರಿಂದ ನರ್ವಸ್ ಸಿಸ್ಟಮ್ ಅಂದರೆ ಏನು, ಹಾಗೆ ಟೈಪ್ಸ್ ಆಫ್ ನರ್ವಸ್ ಸಿಸ್ಟಮ್, ನ್ಯೂರಾನ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸ್ಟಿಮ್ಯುಲೈಗೆ ರೆಸ್ಪಾನ್ಸ್ ಮಾಡೋದಕ್ಕೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಿಸಿ ಇರೋ ಪಾತ್ರೆನ ಟಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಆಗ ತಕ್ಷಣ ನೀವು ಏನು ರೆಸ್ಪಾನ್ಸ್ ಮಾಡ್ತೀರಾ? ಕೈನ ಹಿಂದಕ್ಕೆ ತಗೊತೀರಾ. ಸೊ ಈ ರೀತಿಯಾದ ರೆಸ್ಪಾನ್ಸ್ಗಳನ್ನು ಮಾಡೋದಕ್ಕೆ, ಹಾಗೆ ನಮ್ಮ ಬಾಡಿಯಲ್ಲಿರೋವಂಥ ಸಿಸ್ಟಮ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಈ ರೀತಿಯಾಗಿ ನಮ್ಮ ಬಾಡಿಯಲ್ಲಿ ಇರೋವಂಥ ಸಿಸ್ಟಮ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನಮ್ಮ ಬಾಡಿಯಲ್ಲಿ ನಡೆಯೋ ಎಲ್ಲ ಫಂಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹೆಲ್ಪ್ ಮಾಡುತ್ತೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಫಂಕ್ಷನ್ಸ್ಗಳನ್ನು ಮೇನ್ ಆಗಿ 2 ಸಿಸ್ಟಮ್ಸ್ ರೆಗ್ಯುಲೇಟ್ ಮಾಡುತ್ತೆ. ಒಂದು ನರ್ವಸ್ ಸಿಸ್ಟಮ್, ಹಾಗೆ ಇನ್ನೊಂದು ಎಂಡೋಕ್ರೈನ್ ಸಿಸ್ಟಮ್. ಈ ಚಾಪ್ಟರ್ನಲ್ಲಿ ನಾವು ನರ್ವಸ್ ಸಿಸ್ಟಮ್ ಯಾವ ರೀತಿಯಾಗಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಫಂಕ್ಷನ್ಸ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂತೀವಿ. ನೆಕ್ಸ್ಟ್ ಚಾಪ್ಟರ್ನಲ್ಲಿ ಯಾವ ರೀತಿಯಾಗಿ ಎಂಡೋಕ್ರೈನ್ ಸಿಸ್ಟಮ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನರ್ವಸ್ ಸಿಸ್ಟಮ್ನ ಬಗ್ಗೆ ಸ್ಟಡಿ ಮಾಡೋಣ. ನರ್ವಸ್ ಸಿಸ್ಟಮ್ ಈಸ್ ಅ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನರ್ವ್ಸ್, ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಅದು ನರ್ವ್ಸ್, ಬ್ರೈನ್ ಹಾಗೆ ಸ್ಪೈನಲ್ ಕಾರ್ಡ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ನರ್ವಸ್ ಸಿಸ್ಟಮ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ನಮ್ಮ ಬಾಡಿಯಲ್ಲಿ ಈ ರೀತಿಯಾಗಿ ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ನರ್ವಸ್ ಸಿಸ್ಟಮ್ ಯಾವ ಸ್ಟ್ರಕ್ಚರ್ಸ್ ಗಳಿಂದ ಫಾರ್ಮೇಶನ್ ಆಗಿರುತ್ತೆ? ಬ್ರೈನ್, ನರ್ವ್ಸ್ ಹಾಗೆ ಸ್ಪೈನಲ್ ಕಾರ್ಡ್. ಈ 3 ಸ್ಟ್ರಕ್ಚರ್ಸ್ಗಳು ಸೇರಿ ನರ್ವಸ್ ಸಿಸ್ಟಮ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಬರೀ ಬ್ರೈನ್ ಇದ್ರೆ ಅದನ್ನ ನಾವು ನರ್ವಸ್ ಸಿಸ್ಟಮ್ ಅಂತ ಕರೆಯೋದಕ್ಕಾಗಲ್ಲ, ಅಥವಾ ಬರೀ ನರ್ವ್ಸ್ ಇದ್ರೆ ಅದನ್ನ ನಾವು ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರೆಯೋದಕ್ಕಾಗಲ್ಲ. ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಬ್ರೈನ್, ನರ್ವ್ಸ್ ಹಾಗೆ ಸ್ಪೈನಲ್ ಕಾರ್ಡ್ ಇದಿಷ್ಟು ಕೂಡ ಪ್ರೆಸೆಂಟ್ ಇರಬೇಕು. ಸೊ ಬ್ರೈನ್ ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತು. ಈ ರೀತಿಯಾಗಿ ಹೆಡ್ ರೀಜನ್ ಅಲ್ಲಿ ಬ್ರೈನ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಬ್ರೈನ್ ಇಂದ ನೆಕ್ಸ್ಟ್ ಈ ರೀತಿಯಾಗಿ ಸ್ಪೈನಲ್ ಕಾರ್ಡ್ ಕಂಟಿನ್ಯೂ ಆಗಿರುತ್ತೆ. ಸ್ಪೈನಲ್ ಕಾರ್ಡ್ ವರ್ಟಿಬ್ರಲ್ ಕಾಲಮ್ನ ಒಳಗಡೆ ಪ್ರೊಟೆಕ್ಟ್ ಆಗಿರುತ್ತೆ. ಬ್ರೈನ್ ಸ್ಕಲ್ ಇಂದ ಪ್ರೊಟೆಕ್ಟ್ ಆಗಿರುತ್ತೆ. ಹಾಗೆ ಈ ರೀತಿಯಾಗಿ ನರ್ವ್ಸ್ ಆಲ್ ಓವರ್ ದ ಬಾಡಿ ಪ್ರೆಸೆಂಟ್ ಇರುತ್ತೆ. ಟ್ರಾನ್ಸ್ಮಿಟ್ಸ್ ಸಿಗ್ನಲ್ ಫ್ರಮ್ ಬ್ರೈನ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ, ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಬ್ರೈನ್. ನರ್ವಸ್ ಸಿಸ್ಟಮ್ನ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ ಬ್ರೈನಿಂದ ನಮ್ಮ ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ಸ್ಗಳಿಗೂ ಕೂಡ ಸಿಗ್ನಲ್ನ ಟ್ರಾನ್ಸ್ಫರ್ ಮಾಡೋದು, ಹಾಗೆ ಎಲ್ಲ ಪಾರ್ಟ್ಸಿಂದ ನಮ್ಮ ಬ್ರೈನಿಗೆ ಸಿಗ್ನಲ್ನ ತಗೊಂಡು ಬಂದು ಕೊಡೋದು. ಇದು ನರ್ವಸ್ ಸಿಸ್ಟಮ್ನ ಮೇನ್ ಫಂಕ್ಷನ್. ಕಂಪೋಸ್ಡ್ ಆಫ್ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಕಾಲ್ಡ್ ನ್ಯೂರಾನ್ಸ್. ನರ್ವಸ್ ಸಿಸ್ಟಮ್ ಏನಾಗಿರುತ್ತೆ ಅಂದರೆ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಅದನ್ನು ನಾವು ನ್ಯೂರಾನ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ನರ್ವ್ ಸೆಲ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಇವಾಗ ನ್ಯೂರಾನ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ನ್ಯೂರಾನ್ ಅಂದರೆ ನ್ಯೂರಾನ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ಗಳು ಇರುತ್ತೆ ಅಂತ ನೋಡೋದಾದ್ರೆ ಸೆಲ್ ಬಾಡಿ, ಡೆಂಡ್ರಾಯ್ಡ್ಸ್ ಹಾಗೆ ಆಕ್ಸಾನ್. ಸೊ ಇದನ್ನ ನಾವು ಸೆಲ್ ಬಾಡಿ ಅಂತ ಹೇಳಿ ಕರಿತೀವಿ. ಹಾಗೆ ಇದು ಡೆಂಡ್ರೈಡ್ಸ್, ಇದನ್ನ ನಾವು ಆಕ್ಸಾನ್ ಅಂತ ಹೇಳಿ ಕರಿತೀವಿ. ಈ ರೀಜನ್ ನಾವು ಆಕ್ಸಾನ್ ಟರ್ಮಿನಲ್ ಅಂತ ಹೇಳಿ ಕರಿತೀವಿ. ಈ ಒಂದು ಆಕ್ಸಾನ್ ಟರ್ಮಿನಲ್ ನ ಎಂಡ್ ಅಲ್ಲಿ ಬಲ್ಬ್ ಲೈಕ್ ಸ್ಟ್ರಕ್ಚರ್ಸ್ ಗಳು ಪ್ರೆಸೆಂಟ್ ಇದೆ. ಅದನ್ನ ನಾವು ಸಿನಾಪ್ಟಿಕ್ ನಾಬ್ ಅಂತ ಹೇಳಿ ಕರಿತೀವಿ. ಈಗ ಒಂದೊಂದೇ ಸ್ಟ್ರಕ್ಚರ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೆಲ್ ಬಾಡಿ, ಇದನ್ನ ಸೋಮಾ ಅಂತ ಹೇಳಿ ಕೂಡ ಕರಿತೀವಿ. ಸೆಲ್ ಬಾಡಿಯಲ್ಲಿ ಮೇನ್ ಆಗಿ ಸೈಟೋಪ್ಲಾಸಮ್, ಸೆಲ್ ಆರ್ಗನಲ್ಸ್ ಹಾಗೆ ನಿಸೆಲ್ಸ್ ಗ್ರಾನ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನೀವು ಸ್ಮಾಲ್ ಗ್ರಾನ್ಯೂಲ್ ಲೈಕ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು ಸೆಲ್ ಬಾಡಿಯ ಒಳಗಡೆ. ಅದನ್ನ ನಾವು ನಿಸೆಲ್ಸ್ ಗ್ರಾನ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಸೆಲ್ ಬಾಡಿಯ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಸೆಲ್ ಆರ್ಗನಲ್ಸ್ ಮತ್ತೆ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಡೆಂಡ್ರೈಟ್, ಶಾರ್ಟ್ ಫೈಬರ್ಸ್ ರಿಪೀಟೆಡ್ಲಿ ಬ್ರಾಂಚ್ಡ್. ಡೆಂಡ್ರೈಟ್ ನೋಡೋದಕ್ಕೆ ಶಾರ್ಟ್ ಫೈಬರ್ಸ್ನ ರೀತಿ ಇರುತ್ತೆ, ಹಾಗೆ ಬ್ರಾಂಚ್ಡ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಡೆಂಡ್ರೈಟ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಶಾರ್ಟ್ ಫೈಬರ್ಸ್ನ ರೀತಿ ಇದೆ, ಹಾಗೆ ರಿಪೀಟೆಡ್ಲಿ ಬ್ರಾಂಚ್ಡ್ ಆಗಿದೆ. ಬ್ರಾಂಚಸ್ಗಳನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ರೊಜೆಕ್ಟ್ಸ್ ಔಟ್ ಆಫ್ ಸೆಲ್ ಬಾಡಿ, ಸೆಲ್ ಬಾಡಿಯಿಂದ ಹೊರಗಡೆಗೆ ಪ್ರೊಜೆಕ್ಟ್ಸ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಸೆಲ್ ಬಾಡಿಯಿಂದ ನೆಕ್ಸ್ಟ್ ಹೊರಗಡೆಗೆ ಎಕ್ಸ್ಟೆಂಡ್ ಆಗಿದೆ. ಟ್ರಾನ್ಸ್ಮಿಟ್ಸ್ ಇಂಪಲ್ಸ್ ಟುವರ್ಡ್ಸ್ ಸೆಲ್ ಬಾಡಿ. ಈ ಒಂದು ಡೆಂಡ್ರೈಡ್ ಏನು ಮಾಡುತ್ತೆ ಅಂದರೆ ಸಿಗ್ನಲ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಆ ಒಂದು ಸಿಗ್ನಲ್ನ ಸೆಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆಕ್ಸಾನ್, ಲಾಂಗ್ ಫೈಬರ್, ಡಿಸ್ಟಲ್ ಎಂಡ್ ಈಸ್ ಬ್ರಾಂಚ್ಡ್. ಆಕ್ಸಾನ್ ಲಾಂಗ್ ಫೈಬರ್ನ ರೀತಿ ಇರುತ್ತೆ, ಅದರ ಒಂದು ಎಂಡ್ ರೀಜನ್ ಬ್ರಾಂಚ್ಡ್ ಆಗಿರುತ್ತೆ. ಡಿಸ್ಟಲ್ ಎಂಡ್ ಅಂತ ಹೇಳಿದ್ರೆ ಆಕ್ಸಾನ್ ಈ ರೀತಿಯಾಗಿ ಇದೆ ಅಂತ ಅನ್ಕೊಂಡ್ರೆ ಈ ಒಂದು ರೀಜನ್ ಬ್ರಾಂಚ್ಡ್ ಆಗಿರುತ್ತೆ. ಓಕೆ, ಈ ರೀಜನ್ ಬ್ರಾಂಚ್ಡ್ ಆಗಿ ಇರೋದಿಲ್ಲ.
ಟರ್ಮಿನೇಟ್ಸ್ ವಿತ್ ಸಿನಾಪ್ಟಿಕ್ ನಾಬ್. ಆಕ್ಸಾನ್ ಸಿನಾಪ್ಟಿಕ್ ನಾಬ್ ಮುಖಾಂತರ ಟರ್ಮಿನೇಟ್ ಆಗುತ್ತೆ. ಸಿನಾಪ್ಟಿಕ್ ನಾಬ್ ಒಳಗಡೆ ಸಿನಾಪ್ಟಿಕ್ ವೆಸಿಕಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸಿನಾಪ್ಟಿಕ್ ನಾಬ್ ಈ ರೀತಿಯಾಗಿ ಇರುತ್ತೆ ಅಂತ ಅನ್ಕೊಂಡ್ರೆ ಅದರ ಒಳಗಡೆ ಸಿನಾಪ್ಟಿಕ್ ವೆಸಿಕಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಸಿನಾಪ್ಟಿಕ್ ವೆಸಿಕಲ್ಸ್ನ ಒಳಗಡೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಇದು ಸಿನಾಪ್ಟಿಕ್ ವೆಸಿಕಲ್ ಅಂತ ಹೇಳಿದ್ರೆ ಅದರ ಒಳಗಡೆ ಈ ರೀತಿಯಾಗಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆಕ್ಸಾನ್ ಟ್ರಾನ್ಸ್ಮಿಟ್ ನರ್ವ್ ಇಂಪಲ್ಸ್ ಇಂಟು ಸಿನಾಪ್ಸ್ ಆರ್ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್. ಆಕ್ಸಾನ್ ಏನ್ ಮಾಡುತ್ತೆ ಅಂದ್ರೆ ನರ್ವ್ ಇಂಪಲ್ಸ್ ನ ಸಿನಾಪ್ಸ್ ಅಥವಾ ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಸಿನಾಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜಂಕ್ಷನ್ ಬಿಟ್ವೀನ್ ಟೂ ನರ್ವ್ ಸೆಲ್ಸ್, ಎರಡು ನರ್ವ್ ಸೆಲ್ಸ್ಗಳ ಮಧ್ಯ ಇರುವಂಥ ಜಂಕ್ಷನ್ ನಾವು ಸಿನಾಪ್ಸ್ ಅಂತ ಹೇಳಿ ಕರಿತೀವಿ. ಆಕ್ಸಾನ್ ಟರ್ಮಿನಲ್ ಆಫ್ ಒನ್ ನ್ಯೂರಾನ್ ಆ್ಯಂಡ್ ಡೆಂಡ್ರೈಡ್ ಆಫ್ ಅನದರ್ ನ್ಯೂರಾನ್. ಸೊ ಈ ಒಂದು ಸಿನಾಪ್ಸ್ ಒಂದು ನ್ಯೂರಾನ್ದು ಆಕ್ಸಾನ್ ಏನಿರುತ್ತೆ ಅದು, ಹಾಗೆ ಇನ್ನೊಂದು ನ್ಯೂರಾನ್ ಡೆಂಡ್ರೈಡ್, ಇದೆರಡರ ಮಧ್ಯೆ ಫಾರ್ಮೇಷನ್ ಆಗಿರುತ್ತೆ. ಆಕ್ಸಾನ್ ಹಾಗೆ ಡೆಂಡ್ರಾಯ್ಡ್ನ ಮಧ್ಯ. ಈ ಪಿಕ್ಚರಲ್ಲಿ ನೀವು ಸಿನಾಪ್ಸ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಫಸ್ಟ್ ನ್ಯೂರಾನ್, ಇದರ ಒಂದು ಆಕ್ಸಾನ್, ಹಾಗೆ ಸೆಕೆಂಡ್ ನ್ಯೂರಾನ್ ಏನಿದೆ ಇದರ ಒಂದು ಡೆಂಡ್ರೈಡ್, ಇದೆರಡರ ಮಧ್ಯ ಸಿನಾಪ್ಸ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಏನು ಮಾಡುತ್ತೆ ಅಂದರೆ ಡೆಂಡ್ರೈಡ್ ಸಿಗ್ನಲ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಒಂದು ಸಿಗ್ನಲ್ನ ನೆಕ್ಸ್ಟು ಸೆಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೆಲ್ ಬಾಡಿಯಿಂದ ಸಿಗ್ನಲ್ ಆಕ್ಸಾನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಕ್ಸಾನಿಂದ ಸಿಗ್ನಲ್ ನೆಕ್ಸ್ಟು ಸಿನಾಪ್ಸ್ ರೀಜನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಗೇನ್ ಸಿನಾಪ್ಸ್ನ ಮುಖಾಂತರ ಸಿಗ್ನಲ್ ನೆಕ್ಸ್ಟ್ ನ್ಯೂರಾನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಸಿನಾಪ್ಸ್ದು ಎನ್ಲಾರ್ಜ್ಡ್ ವ್ಯೂನ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಬಂದು ಆಕ್ಸಾನ್ ಟರ್ಮಿನಲ್, ಹಾಗೆ ಇದು ಡೆಂಡ್ರೈಡ್, ಇದೆರಡರ ಮಧ್ಯೆ ಇರೋವಂಥ ಜಂಕ್ಷನನ್ನೇ ನಾವು ಸಿನಾಪ್ಸ್ ಅಂತ ಹೇಳಿ ಕರಿತೀವಿ. ಆಕ್ಸಾನ್ ಟರ್ಮಿನಲ್ ನಾಬ್ ಏನಿರುತ್ತೆ ಆ ನಾಬ್ ಒಳಗಡೆ ಈ ರೀತಿಯಾಗಿ ಸಿನಾಪ್ಟಿಕ್ ವೆಸಿಕಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಒಂದು ಸಿನಾಪ್ಟಿಕ್ ವೆಸಿಕಲ್ಸ್ನ ಒಳಗಡೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ನ್ಯೂರಾನ್. ಬೇಸ್ಡ್ ಆನ್ ನಂಬರ್ ಆಫ್ ಆಕ್ಸಾನ್ಸ್ ಆ್ಯಂಡ್ ಡೆಂಡ್ರೈಡ್ಸ್, ನ್ಯೂರಾನ್ಸ್ ಆರ್ ಡಿವೈಡೆಡ್ ಇಂಟು 3 ಟೈಪ್ಸ್. ಆಕ್ಸಾನ್ಸ್ ಹಾಗೆ ಡೆಂಡ್ರೈಡ್ಸ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಮೇಲೆ ನ್ಯೂರಾನ್ಸ್ಗಳನ್ನು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯೂನಿಪೋಲಾರ್ ನ್ಯೂರಾನ್, ಬೈಪೋಲಾರ್ ನ್ಯೂರಾನ್ ಹಾಗೆ ಮಲ್ಟಿಪೋಲಾರ್ ನ್ಯೂರಾನ್. ಯೂನಿಪೋಲಾರ್ ನ್ಯೂರಾನ್ ಸೆಲ್ ಬಾಡಿ ವಿತ್ ಒನ್ ಆಕ್ಸಾನ್. ಯೂನಿಪೋಲಾರ್ ನ್ಯೂರಾನಲ್ಲಿ ಸೆಲ್ ಬಾಡಿಯ ಜೊತೆ ಒಂದೇ ಒಂದು ಆಕ್ಸಾನ್ ಪ್ರೆಸೆಂಟ್ ಇರುತ್ತೆ. ಇದನ್ನ ನಾವು ಕಾಮನ್ ಆಗಿ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಬೈಪೋಲಾರ್ ನ್ಯೂರಾನ್, ಸೆಲ್ ಬಾಡಿ ವಿತ್ ಒನ್ ಆಕ್ಸಾನ್ ಅಂಡ್ ಒನ್ ಡೆಂಡ್ರೈಡ್. ಬೈಪೋಲಾರ್ ನ್ಯೂರಾನ್ ಅಲ್ಲಿ ಸೆಲ್ ಬಾಡಿಯ ಜೊತೆಗೆ ಒಂದು ಆಕ್ಸಾನ್ ಹಾಗೆ ಒಂದು ಡೆಂಡ್ರೈಡ್ ಪ್ರೆಸೆಂಟ್ ಇರುತ್ತೆ. ಫೌಂಡ್ ಇನ್ ರೆಟಿನಾ ಆಫ್ ಐ. ಬೈಪೋಲಾರ್ ನ್ಯೂರಾನ್ಸ್ನ ನಾವು 5 ರೆಟಿನಾದಲ್ಲಿ ನೋಡ್ಬೋದು. ಮಲ್ಟಿಪೋಲಾರ್ ನ್ಯೂರಾನ್, ಸೆಲ್ ಬಾಡಿ ವಿತ್ ಒನ್ ಆಕ್ಸಾನ್ ಆ್ಯಂಡ್ 2 or more ಡೆಂಡ್ರೈಡ್ಸ್. ಮಲ್ಟಿಪೋಲಾರ್ ನ್ಯೂರಾನಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಸೆಲ್ ಬಾಡಿ ಇರುತ್ತೆ. ಒಂದು ಸೆಲ್ ಬಾಡಿಯಲ್ಲಿ ನಂಬರ್ ಆಫ್ ಡೆಂಡ್ರಾಯ್ಡ್ಸ್ 2 or more ಡೆಂಡ್ರಾಯ್ಡ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಹಾಗೆ ಒಂದೇ ಒಂದು ಆಕ್ಸಾನ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಯೂನಿಪೋಲಾರ್ ನ್ಯೂರಾನ್, ಬೈಪೋಲಾರ್ ನ್ಯೂರಾನ್ ಹಾಗೆ ಮಲ್ಟಿಪೋಲಾರ್ ನ್ಯೂರಾನ್ದು ಸ್ಟ್ರಕ್ಚರ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಯೂನಿಪೋಲಾರ್ ನ್ಯೂರಾನಲ್ಲಿ ಒಂದು ಸೆಲ್ ಬಾಡಿ ಹಾಗೆ ಒಂದು ಆಕ್ಸಾನ್ ಪ್ರೆಸೆಂಟ್ ಇರುತ್ತೆ. ಬೈಪೋಲಾರ್ ನ್ಯೂರಾನಲ್ಲಿ ಸೆಲ್ ಬಾಡಿಯ ಜೊತೆಗೆ ಒಂದು ಡೆಂಡ್ರೈಡ್ ಹಾಗೆ ಒಂದು ಆಕ್ಸಾನ್ ಪ್ರೆಸೆಂಟ್ ಇರುತ್ತೆ. ಮಲ್ಟಿಪೋಲಾರ್ ನ್ಯೂರಾನಲ್ಲಿ ಸೆಲ್ ಬಾಡಿಯ ಜೊತೆಗೆ 2ಕ್ಕಿಂತ ಹೆಚ್ಚು ಡೆಂಡ್ರೈಡ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಹಾಗೆ ಒಂದೇ ಒಂದು ಆಕ್ಸಾನ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಆಕ್ಸಾನ್. 2 ಟೈಪ್ ಆಫ್ ಆಕ್ಸಾನ್ ಬರುತ್ತೆ, ಮೈಲಿನೇಟೆಡ್ ಆಕ್ಸಾನ್ ಹಾಗೆ ನಾನ್ ಮೈಲಿನೇಟೆಡ್ ಆಕ್ಸಾನ್. ಮೈಲಿನೇಟೆಡ್ ಆಕ್ಸಾನ್ ಅಂತ ಹೇಳಿದ್ರೆ ಎನ್ವಲಪ್ಡ್ ಬೈ ಶ್ವಾನ್ ಸೆಲ್ಸ್ ಫಾರ್ಮ್ಸ್ ಮೈಲಿನ್ ಶೀತ್. ಅಂದರೆ ಈ ರೀತಿಯಾಗಿ ಆಕ್ಸಾನ್ ಪ್ರೆಸೆಂಟ್ ಇದೆ ಅಂದರೆ ಅದ್ರ ಮೇಲೆ ಶ್ವಾನ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಈ ರೀತಿಯಾಗಿ. ಸೊ ಈ ಒಂದು ಶ್ವಾನ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ಮೈಲಿನ್ ಶೀತ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಈ ರೀತಿಯಾದ ಆಕ್ಸಾನ್ನ ನಾವು ಮೈಲಿನೇಟೆಡ್ ಆಕ್ಸಾನ್ ಅಂತ ಹೇಳಿ ಕರಿತೀವಿ. ಅಂದರೆ ಇದರಲ್ಲಿ ಮೈಲಿನ್ ಶೀತ್ ಪ್ರೆಸೆಂಟ್ ಇರುತ್ತೆ. ಈ ರೀತಿಯಾದ ಆಕ್ಸಾನ್ನ ನಾವು ಸ್ಪೈನಲ್ ಹಾಗೆ ಕ್ರೇನಿಯಲ್ ನರ್ವ್ಸ್ಗಳಲ್ಲಿ ನೋಡ್ಬೋದು. ನಾನ್ ಮೈಲಿನೇಟೆಡ್ ಆಕ್ಸಾನ್ ಎನ್ವಲಪ್ಡ್ ಬೈ ಶ್ವಾನ್ ಸೆಲ್ಸ್ ಡು ನಾಟ್ ಫಾರ್ಮ್ ಮೈಲಿನ್ ಶೀತ್. ನಾನ್ ಮೈಲಿನೇಟೆಡ್ ಆಕ್ಸಾನಲ್ಲೂ ಕೂಡ ಶ್ವಾನ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಆದರೆ ಇಲ್ಲಿ ಮೈಲಿನ್ ಶೀತ್ ಫಾರ್ಮೇಷನ್ ಆಗಿರೋದಿಲ್ಲ. ಈ ರೀತಿಯಾದ ಆಕ್ಸಾನ್ಸ್ಗಳನ್ನು ನಾವು ಆಟೋನೋಮಸ್ ಹಾಗೆ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮಲ್ಲಿ ನೋಡ್ಬೋದು. ಈ ಪಿಕ್ಚರಲ್ಲಿ ನೀವು ಮೈಲಿನೇಟೆಡ್ ಹಾಗೆ ನಾನ್ ಮೈಲಿನೇಟೆಡ್ ಆಕ್ಸಾನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಮೈಲಿನೇಟೆಡ್ ಆಕ್ಸಾನಲ್ಲಿ ಆಕ್ಸಾನ್ನ ಸುತ್ತ ಈ ರೀತಿಯಾಗಿ ಮೈಲಿನ್ ಶೀತ್ ಫಾರ್ಮೇಷನ್ ಆಗಿದೆ. ನಾನ್ ಮೈಲಿನೇಟೆಡ್ ಆಕ್ಸಾನಲ್ಲಿ ಮೈಲಿನ್ ಶೀತ್ ಪ್ರೆಸೆಂಟ್ ಇರೋದಿಲ್ಲ.
ಇಲ್ಲಿ ನೀವು ಮೈಲಿನೇಟೆಡ್ ಆಕ್ಸಾನ್ದು ಪಿಕ್ಚರ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ನೋಡಿ, ಈ ರೀತಿಯಾಗಿ ಶ್ವಾನ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಶ್ವಾನ್ ಸೆಲ್ಸ್ಗಳು ಮೈಲಿನ್ ಶೀಟ್ನ ಆಕ್ಸಾನ್ನ ಸುತ್ತ ಫಾರ್ಮೇಷನ್ ಮಾಡಿಕೊಡುತ್ತೆ. 2 ಮೈಲಿನ್ ಶೀಟ್ಗಳ ಮಧ್ಯ ಇರುವಂಥ ಗ್ಯಾಪ್ನ ನಾವು ನೋಡ್ ಆಫ್ ರಾನ್ವಿಯರ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ರೀಜನ್ನ ನಾವು ನೋಡ್ ಆಫ್ ರಾನ್ವಿಯರ್ ಅಂತ ಹೇಳಿ ಕರಿತೀವಿ. ಹ್ಯೂಮನ್ ನರ್ವಸ್ ಸಿಸ್ಟಮ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಹಾಗೆ ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇನ್ಕ್ಲೂಡ್ ಆಗಿರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಆಲ್ ದ ನರ್ವ್ಸ್ ಆಫ್ ಬಾಡಿ, ಅಂದರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ನರ್ವ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬ್ರೈನ್ ಹಾಗೆ ಸ್ಪೈನಲ್ ಕಾರ್ಡ್ ಇದೆರಡೂ ಕೂಡ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಅಂಡರಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಬಾಡಿಯಲ್ಲಿ ನರ್ವ್ಸ್ಗಳು ಏನು ಪ್ರೆಸೆಂಟ್ ಇದೆ ಎಲ್ಲ ನರ್ವ್ಸ್ಗಳು ಕೂಡ ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ ಅಂಡರಲ್ಲಿ ಬರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ 2 ಟೈಪ್ಸ್ ಆಫ್ ನರ್ವ್ ಫೈಬರ್ಸ್ಗಳು ಬರುತ್ತೆ, ಅಫರೆಂಟ್ ಫೈಬರ್ಸ್ ಹಾಗೆ ಎಫರೆಂಟ್ ಫೈಬರ್ಸ್. ಈ ಪಿಕ್ಚರಲ್ಲಿ ನೀವು ಅಫರೆಂಟ್ ಫೈಬರ್ ಹಾಗೆ ಎಫರೆಂಟ್ ಫೈಬರ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಅಫರೆಂಟ್ ಫೈಬರ್ದು ಕೆಲಸ ಏನು ಅಂದರೆ ನಮ್ಮ ಬಾಡಿಯಲ್ಲಿ ಇರೋವಂಥ ಎಲ್ಲ ಆರ್ಗನ್ಸ್ ಅಥವಾ ಟಿಶ್ಯೂಗಳಾಗಿರ್ಬೋದು ಅಲ್ಲಿಂದ ಇನ್ಫಾರ್ಮೇಷನ್ ಅಥವಾ ಇಂಪಲ್ಸ್ನ ತೊಗೊಂಡೋಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಕೊಡುತ್ತೆ. ಎಫರೆಂಟ್ ಫೈಬರ್ದು ಕೆಲಸ ಏನು ಅಂತ ಹೇಳಿದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಇಂಪಲ್ಸ್ನ ತೊಗೊಂಡೋಗಿ ನಮ್ಮ ಬಾಡಿಯಲ್ಲಿ ಇರುವಂಥ ಎಲ್ಲ ಆರ್ಗನ್ಸ್ ಅಥವಾ ಟಿಶ್ಯೂಗಳಿಗೆ ಕೊಡುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ, ಸೊಮ್ಯಾಟಿಕ್ ಹಾಗೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಅಗೈನ್ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಹಾಗೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್.